ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟು ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಏನಪ್ಪಾ ಅಂತಂದ್ರೆ ಸೆಕೆಂಡ್ PUC ಬಿಸಿನೆಸ್ ಸ್ಟಡೀಸ್ ನಲ್ಲಿ ಕೇಳಲಾಗುವಂತಹ 2 ಅಂಕದ ಪ್ರಶ್ನೆಗಳನ್ನ ಕೇಳಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಅಪ್ಲೋಡ್ ಮಾಡಿ ಅಂತ ಕೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಲಾಗುವಂತಹ ಬಿಸಿನೆಸ್ ಸ್ಟಡೀಸ್ ನಲ್ಲಿ ಕೇಳಲಾಗುವಂತಹ 2 ಅಂಕದ ಪ್ರಶ್ನೆಗಳನ್ನ ನಾನು ತಿಳಿಸಿಕೊಡ್ತೇನೆ. ಅದೇ ರೀತಿಯಾಗಿ ಇದಕ್ಕೆ ನಿಮ್ಗೆ ಏನಾದರೂ ಉತ್ತರ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಗಳನ್ನ ಮೊದಲಿಗರಾಗಿ ನೋಡಬಹುದು. ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಲ್ ಅನ್ನೋದನ್ನ ಒತ್ತಿ ವಿದ್ಯಾರ್ಥಿ ಮಿತ್ರರೇ. ಸೊ ಜೊತೆಗೆ ಇದರ ಒಂದು PDF ಫೈಲ್ ಬೇಕು ಅಂತಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ರೆ ಮರಿದೇನೆ ನೀವು ಫಾಲೋ ಮಾಡಬಹುದು. ಟೆಲಿಗ್ರಾಮ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ನೀವು ಫಾಲೋ ಮಾಡಬಹುದು. ಮತ್ತೆ ನಿಮಗೆ ಯಾವ ಒಂದು ವಿಚಾರ ಬೇಕು, ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ನಿಮ್ಮ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಲಾಗುವಂತಹ ವ್ಯವಹಾರ ಅಧ್ಯಯನ ಅಂದ್ರೆ ಬಿಸಿನೆಸ್ ಸ್ಟಡೀಸ್ ನಲ್ಲಿ ಕೇಳಲಾಗುವಂತಹ 2 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ನಿರ್ವಹಣೆಯನ್ನು ವಿವರಿಸಿ. ಎರಡನೆಯ ಪ್ರಶ್ನೆ, ಚಲನೆಯ ಅಧ್ಯಯನದ ಅರ್ಥವನ್ನು ನೀಡಿ. ಮೂರನೆಯ ಪ್ರಶ್ನೆ, ನಿರ್ವಹಣೆಯ ತತ್ವಗಳ ಯಾವುದಾದರೂ 2 ಪ್ರಾಮುಖ್ಯತೆಯನ್ನ ತಿಳಿಸಿ. ಹಾಗೆ 4ನೆಯ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. 4ನೆಯ ಪ್ರಶ್ನೆ, ಯೋಜನೆಯ ಯಾವುದೇ 2 ವೈಶಿಷ್ಟ್ಯಗಳನ್ನ ಬರೆಯಿರಿ. 5ನೆಯ ಪ್ರಶ್ನೆ, ನಿಯಮದ ಅರ್ಥವನ್ನು ನೀಡಿ. 6ನೆಯ ಪ್ರಶ್ನೆ, ಕ್ರಿಯಾತ್ಮಕ ಮತ್ತು ವಿಭಾಗೀಯ ರಚನೆಗಳ ನಡುವಿನ ಯಾವುದೇ 2 ವ್ಯತ್ಯಾಸಗಳನ್ನು ಬರೆಯಿರಿ. ಪ್ರಶ್ನೆ 7, ಸಂಸ್ಥೆಯ ನೌಕರರು ಪಾವತಿಸಲು ಅಳವಡಿಸಿಕೊಳ್ಳಬಹುದಾದ 2 ರೀತಿಯ ನೇರ ಹಣಕಾಸು ಪಾವತಿಗಳನ್ನು ತಿಳಿಸಿ. ಪ್ರಶ್ನೆ 8, ಮೇಲ್ವಿಚಾರಣೆ ಎಂದರೇನು. ಪ್ರಶ್ನೆ 9, ನಿರ್ವಹಣಾ ನಿಯಂತ್ರಣದ ಯಾವುದೇ 2 ಸಾಂಪ್ರದಾಯಿಕ ತಂತ್ರಗಳನ್ನ ತಿಳಿಸಿ. ಪ್ರಶ್ನೆ 10, ಹಣಕಾಸು ಯೋಜನೆಯ ಅವಳಿ ಉದ್ದೇಶಗಳನ್ನ ತಿಳಿಸಿ. ಪ್ರಶ್ನೆ 11, ಬಂಡವಾಳ ಮಾರುಕಟ್ಟೆ ಎಂದರೇನು. ಪ್ರಶ್ನೆ 12, ಮಾರ್ಕೆಟಿಂಗ್ ಎಂದರೇನು. ಪ್ರಶ್ನೆ 13, ಬಾಳಿಕೆ ಬರುವ ಉತ್ಪನ್ನಗಳಿಗೆ ಯಾವುದಾದರೂ 2 ಉದಾಹರಣೆಗಳನ್ನ ನೀಡಿ. ಪ್ರಶ್ನೆ 14, ಗ್ರಾಹಕ ರಕ್ಷಣೆ ಎಂದರೇನು. ಪ್ರಶ್ನೆ 15, ರಾಜ್ಯ ಆಯೋಗದಲ್ಲಿ ಯಾವ ರೀತಿಯ ಪ್ರಕರಣಗಳನ್ನ ದಾಖಲಿಸಬಹುದು. ಪ್ರಶ್ನೆ 16, ನಿರ್ವಹಣೆಯ ಯಾವುದೇ 2 ಸಾಂಸ್ಥಿಕ ಉದ್ದೇಶಗಳನ್ನ ತಿಳಿಸಿ. ಪ್ರಶ್ನೆ 17, ಫಾಯೋಲ್ ಪ್ರಕಾರ ಶಿಸ್ತು ಎಂದರೇನು. ಪ್ರಶ್ನೆ 18, ಗ್ಯಾಂಗ್ ಪ್ಲಾಂಕ್ ಎಂದರೇನು. ಪ್ರಶ್ನೆ 19, ಯೋಜನೆಯ ಯಾವುದೇ 2 ವೈಶಿಷ್ಟ್ಯಗಳನ್ನ ತಿಳಿಸಿ. ಪ್ರಶ್ನೆ 20, ನೀತಿ ಎಂದರೇನು. ಪ್ರಶ್ನೆ 21, ಸಂಘಟನೆಯನ್ನ ವ್ಯಾಖ್ಯಾನಿಸಿ. ಪ್ರಶ್ನೆ 22, ಕ್ರಿಯಾತ್ಮಕ ಮತ್ತು ವಿಭಾಗೀಯ ರಚನೆಗಳ ನಡುವಿನ ಯಾವುದೇ 2 ವ್ಯತ್ಯಾಸಗಳನ್ನ ಬರೆಯಿರಿ. ಪ್ರಶ್ನೆ 23, ಸಂಸ್ಥೆಯ ನೌಕರರು ತನ್ನ ಪಾವತಿಗೆ ಅಳವಡಿಸಿಕೊಳ್ಳಬಹುದಾದ 2 ರೀತಿಯ ನೇರ ಹಣಕಾಸು ಪಾವತಿಗಳನ್ನ ತಿಳಿಸಿ. ಪ್ರಶ್ನೆ 24, ಬ್ರೇಕ್ ಈವ್ ಅನಾಲಿಸಿಸ್ ಅರ್ಥವನ್ನ ನೀಡಿ. ಪ್ರಶ್ನೆ 25, ಹಣಕಾಸು ಯೋಜನೆಯ ಅವಳಿ ಉದ್ದೇಶಗಳನ್ನ ತಿಳಿಸಿ. ಪ್ರಶ್ನೆ 26, ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಹೊಸ ಸಮಸ್ಯೆಗಳನ್ನ ತೇಲುವ ಯಾವುದೇ 2 ವಿಧಾನಗಳನ್ನ ವಿವರಿಸಿ. ಪ್ರಶ್ನೆ 27, ಉತ್ಪನ್ನಗಳ ಶ್ರೇಣೀಕರಣ ಎಂದರೇನು. ಪ್ರಶ್ನೆ 28, ಬಾಳಿಕೆ ಬರುವ ಉತ್ಪನ್ನಗಳಿಗೆ ಯಾವುದಾದರೂ 2 ಉದಾಹರಣೆಗಳನ್ನ ಹೆಸರಿಸಿ. ಪ್ರಶ್ನೆ 29, ಗ್ರಾಹಕ ರಕ್ಷಣೆ ಎಂದರೇನು. ಪ್ರಶ್ನೆ 30, ಸೂಕ್ತ ಗ್ರಾಹಕ ವೇದಿಕೆಯ ಮುಂದೆ ಯಾರು ದೂರು ಸಲ್ಲಿಸಬಹುದು.